ಡಾಕ್ಟರ್ ಮಹಾರುದ್ರ ಕುಂಬಾರ ಅವರಿಗೆ ಸರ್ವಜ್ಞ ಶ್ರೀ ಪ್ರಶಸ್ತಿ ಪ್ರದಾನ. ಚಿಕ್ಕೋಡಿ ತಾಲೂಕಿನ ಕುಂಬಾರ ಸಮಾಜ ಅಭಿವೃದ್ಧಿ ಸಂಸ್ಥೆಯಿಂದ ಸರ್ವಜ್ಞ ಜಯಂತಿ ಹಾಗೂ ಸರ್ವಜ್ಞ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಚಿಕ್ಕೋಡಿ ಪಟ್ಟಣದ ಚಿಂಚಣಿ ರಸ್ತೆಯಲ್ಲಿ ರಾಜೀವನಗರದಲ್ಲಿರುವ ಕುಂಬಾರ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ನಾಗರಮುನ್ನೋಳಿ ಗ್ರಾಮದ ಶ್ರೀ ಪಾಂಡುರಂಗ ಆಸ್ಪತ್ರೆಯ ಪಾರ್ಶ್ವವಾಯು ಚಿಕಿತ್ಸಕರಾದ ಮಹಾರುದ್ರ ಬಸವಲಿಂಗಪ್ಪ ಕುಂಬಾರ ಅವರಿಗೆ ಸರ್ವಜ್ಞ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಚಿಂಚಣಿಯ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ಶ್ರೀ ಶಿವಪ್ರಸಾದ್ ದೇವರು ಕುಂಬಾರದ ಮನೆತನದಲ್ಲಿ ಜನಿಸಿದವರು. ಸರ್ವಜ್ಞರು 12ನೇ ಶತಮಾನದಲ್ಲಿ ಶರಣರು. ಎಷ್ಟು ಕ್ರಾಂತಿಯನ್ನು ಮಾಡಿದರೂ ಅದರ ನಂತರ ಕ್ರಾಂತಿ ಮಾಡಿದವರು ಸರ್ವಜ್ಞರು. ಕುಂಬಾರ ಗುಂಡಯ್ಯ ಮಣ್ಣನ್ನು ಹದ ಮಾಡುತ್ತಿದ್ದರೆ ಅತ್ತ ಶಿವ ಕೈಲಾಸದಲ್ಲಿ ಕುಣಿಯುತ್ತಿದ್ದನು. ಸರ್ವಜ್ಞರು ಹಾಗೂ ಕುಂಬಾರ ಗುಂಡಯ್ಯನವರ ಆದರ್ಶದಂತೆ ನಾವೆಲ್ಲರೂ ಬದುಕು ಸಾಗಿಸೋಣ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅಪರೂಪದ ಸಾಧನೆ ಮಾಡಿರುವ ಡಾಕ್ಟರ್ ಮಹಾರುದ್ರ ಕುಂಬಾರ ಅವರಿಗೆ ಸರ್ವಜ್ಞ ಶ್ರೀ ಪ್ರಶಸ್ತಿಯನ್ನು ನೀಡಿರುವುದು ಸ್ವಾಗತಾರ್ಹ ಎಂದರು. ಶಿವಪ್ರಸಾದ್ ದೇವರು ಚಿಂಚಣಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಭರತ ಕುಂಬಾರ ಮಾತನಾಡಿ, ಇವತ್ತು ನಮ್ಮ ಸಮಾಜದ ಡಾಕ್ಟರ್ ಮಹಾರುದ್ರ ಕುಂಬಾರರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದ್ದಾರೆ. ದೂರದಿಂದ ಬರುವ ಪಾರ್ಶ್ವವಾಯು ರೋಗಿಗಳನ್ನು ಗುಣಮುಖರನ್ನಾಗಿ ಮಾಡಿಕೊಳ್ಳಿಸುತ್ತಿದ್ದಾರೆ. ಅದಲ್ಲದೆ ಸಮಾಜಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಸರ್ವಜ್ಞ ಶ್ರೀ ಪ್ರಶಸ್ತಿಯನ್ನು ನೀಡಿರುವುದು ಅತ್ಯಂತ ಖುಷಿ ತಂದಿದೆ. ಅದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಿರುವುದು ಸಂತಸದ ವಿಷಯ ಎಂದರು. ಭರತ್ ಕುಂಬಾರ, ಅಣ್ಣಪ್ಪ, ಸದಾಶಿವ ಕುಂಬಾರ ಉಪನ್ಯಾಸ ನೀಡಿದರು ಹಾಗೂ ಉಪ ತಹಶೀಲ್ದಾರ್ ಸಿರಿವಂತ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಶಿವಾನಂದ ಕುಂಬಾರ, ಬಸವಣ್ಣಿ ಕುಂಬಾರ, ಶಿವಲಿಂಗ ಕುಂಬಾರ, ಬಾಳಕೃಷ್ಣ ಕುಂಬಾರ, ಸಂತೋಷ್ ಕುಂಬಾರ, ಅಣ್ಣಪ್ಪ ಕುಂಬಾರರವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಲಕ್ಷ್ಮಣ ಡಂಗೇರ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಂಬಾರ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಈ ಪ್ರಶಸ್ತಿ ಸಿಕ್ಕಿದ್ದು ನಿಮ್ಮಂತವ್ರ ಆಶೀರ್ವಾದದಿಂದ. ಅಭ್ಯಾಸ ಮಾಡಬೇಕು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ನಮ್ಮ ಜೀವನ ಏನು ಒಂದು ಹಂತಕ್ಕೆ ಬಂದಂತಿದ್ದೀವಿ, ಅದರ ಮಧ್ಯಸ್ಥಿಕೆಯಲ್ಲಿ ಬಂದಂತ ನಾವೆಲ್ಲರೂ ಇಲ್ಲಿ ಇದ್ದೇವೆ. ನಮಗಿಂತ ನಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ, ಇದೇ ವೈಜ್ಞಾನಿಕ ರೀತಿಯಲ್ಲಿ ಟೆಕ್ನಾಲಜಿ ಮುಂದೆ ಅದಕ್ಕಿಂತಲೂ ನಾವು ಸಂಸ್ಕಾರ ಸಂಸ್ಕೃತಿ ಎಲ್ಲರೂ ನಾವು ಮಕ್ಕಳೊಳಗೆ ಸೇರ್ಪಡೆ ಮಾಡಿದ್ವಿ. ನಮ್ಮ ಸಮಾಜ ಉತ್ತಮವಾದ ಆರೋಗ್ಯಕರವಾದ ಸಮಾಜ ನಾವು ಕಟ್ಟಾಕ ಉಪಯೋಗ ಆಗ್ತೈತಿ ಅನ್ನೋ ನನ್ನ ಭಾವನೆಯನ್ನು ತಮ್ಮಲ್ಲಿ ಅಭಿವ್ಯಕ್ತ ಮಾಡ್ತಾ ನನ್ನ ಕಾರ್ಯಕ್ರಮದಲ್ಲಿ ಕರೆಸಿ ನಾವು ಈ ಪಾಂಡುರಂಗ ಕುಂಬಾರ ಆಸ್ಪತ್ರೆ ಇವರೇ ನೀಡಿರ್ತಾರೆ. ಅವರಿಗೆ ಈ ಎಲ್ಲ ದಾನಿಗಳಿಗೆ ಮತ್ತೊಮ್ಮೆ ನಾನು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ 12 ವರ್ಷಗಳಿಂದ ನಡೆದುಕೊಂಡು ಬರ್ತಿರುವಂತಹ ಸಂಸ್ಥೆಗೆ ಸಹಾಯ ಸಹಕಾರ ಮಾಡಿ ಹಾಗೂ ಇನ್ನೂ ಕೂಡ ಅಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದಂತಹ ಎಲ್ಲ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ನೀಡಿ ನನ್ನ ನಿರೂಪಣೆ ಕಾರ್ಯಕ್ರಮ ಈ ಒಂದು ಭವ್ಯ ವೇದಿಕೆ ಮೇಲೆ ಆಚರಣೆ ಮಾಡಲಾಗ್ತಾ ಇದೆ. ಸರ್ವಜ್ಞ ಶ್ರೀ ಪ್ರಶಸ್ತಿಯನ್ನು 2024ರಲ್ಲಿ ವೈದ್ಯ ಸಾಹಿತಿಗಳಾಗಿರುವಂತಹ ಡಾಕ್ಟರ್ ದಯಾನಂದ ನೂಲಿ ಚಿಕ್ಕೋಡಿಯ ಕಮಲ ಆಸ್ಪತ್ರೆಯವರು, ಅವರಿಗೆ ನಾವು ಮೊದಲ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದೇವೆ ಸಮಾಜ ವತಿಯಿಂದ. ಅದರ ತರುವಾಯ ಕಳೆದ ವರ್ಷ 2025 ಸರ್ವಜ್ಞ ಜಯಂತಿಯ ಸರ್ವಜ್ಞ ಶ್ರೀ ಪ್ರಶಸ್ತಿಯನ್ನ ರಣಬೆಳಗಲಿಯ ಶ್ರೀ ಮಹಂತೇಶ್ ಕುಂಬಾರ್ ರಾಜ್ಯ ಮಟ್ಟದ ಯುವ ಪ್ರಶಸ್ತಿ ಬರಹಗಾರರು ಹಾಗೂ ಕವಿಗಳಿಗೆ
ನಾವು ಈ ಪ್ರಶಸ್ತಿಯನ್ನು ನೀಡಿದ್ದೀವಿ. ಈ ಸಲ ಸರ್ವಜ್ಞ ಶ್ರೀ 3ನೇ ಪ್ರಶಸ್ತಿಯನ್ನು ಹೇಳಿ ಅದೇ ತರನಾಗಿ ಇವತ್ತಿನ ದಿನ ಸತ್ಕಾರ ಮೂರ್ತಿಗಳು ಸಹಿತ ಈ ವೇದಿಕೆ ಮೇಲಿದ್ದಾರೆ. ಶಿವಾನಂದ ಅಪ್ಪ ಸಾಬ್ ಕುಂಬಾರ್, ಬಸವಣ್ಣಿ ಲೋಬಣ್ಣ ಕುಂಬಾರ್, ಬಾಳಕೃಷ್ಣ ದತ್ತಾತ್ರೇಯ ಕುಂಬಾರ್, ಶಿವಲಿಂಗಪ್ಪ ಬಸವಣ್ಣಪ್ಪ ಕುಂಬಾರ್, ಅಣ್ಣಪ್ಪ ಸದಾಶಿವ ಕುಂಬಾರ್, ಸಂತೋಷ್ ಅಪ್ಪ ಸಾಬ್ ಕುಂಬಾರ್, ರಾಜು ಭೀಮಪ್ಪ ಕುಂಬಾರ್ ಮತ್ತೆ ಇವರೆಲ್ಲರಿಗೂ ಇವತ್ತಿನ ದಿನ ಈ ವೇದಿಕೆ ಮೇಲೆ ಸತ್ಕಾರ ಸಮಾರಂಭವು ಸಹಿತ ನಡೀತದೆ. ಎಲ್ಲ ಈ ಕಾರ್ಯಕ್ರಮವನ್ನು ತಯಾರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮದ ಸಿಬ್ಬಂದಿ ವರ್ಗದವರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ಬಂದಿರತಕ್ಕಂತಹ ತಮಗೆಲ್ಲರಿಗೂ ಸಹಿತ ಮತ್ತೊಂದು ಸಾರಿ ಹೃದಯಪೂರ್ವಕ ವಂದನೆಗಳನ್ನು, ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತಿಗೆ ನಾನು ವಿರಾಮಿಸ್ತಾ ಇದ್ದೇನೆ. ಕುರಿತು ಬಹುಶಃ ಉಪನ್ಯಾಸಕರು ಮಾತನಾಡಬೇಕು. ಯಾರು ಉಪನ್ಯಾಸಕರು ಮಾತನಾಡಿದ್ದೀರಾ? ಹಾಗೆ ಮಾತಾಡ ತಮಗೆಲ್ಲರಿಗೂ ಸಹಿತ ಸರ್ವಜ್ಞನ ಕುರಿತು ಹೇಳಿದ್ದಾರೆ. ಸರ್ವಜ್ಞನ ಹುಟ್ಟೂರು ಗೊತ್ತಾ? ಯಾವುದು? ಅಬಲೂರು, ಹಾವೇರಿ ಜಿಲ್ಲೆ, ಹಿರೇಕೆರೂರು ತಾಲೂಕು, ಮಾಸೂರು, ಅಬಲೂರು ಅಂತ ಹೇಳ್ತಾರೆ. ಇನ್ನು ಅದು ಸಂಶೋಧನೆಯಲ್ಲಿ 2 ಊರು ಗೊಂದಲ ಇವೆ. ಅಬಲೂರು ಮತ್ತು ಮಾಸೂರು ಅಂತ ಅಲ್ಲಿ ಅಕ್ಕಪಕ್ಕದ ಊರುಗಳು. ಅವ್ರು ಮಾಸೂರು ಅಂತ ಹೇಳ್ತಾರೆ, ಇವ್ರು ಅಬಲೂರು ಅಂತ ಹೇಳ್ತಾರೆ. ಒಟ್ಟ ಅಲ್ಲೇ ಅವು 2 ಹಳ್ಳಿ ಒಳಗ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿ ಆ ಪುಣ್ಯ ಪುರುಷನ ಜನ್ಮ ತಾಳ್ತದೆ. ಬಹಳ ಚೆನ್ನಾಗಿ ಅವರು ಕುರಿತು ಹೇಳ್ತಾರೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನಲ್ಲ, ಸರ್ವರೊಳೊಂದೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನುವಂತ ಮಾತನ್ನ ಸರ್ವಜ್ಞನ ಕುರಿತು ಹೇಳ್ತಾರೆ. ಅಂದ್ರೆ ಎಲ್ಲಾದ್ರೂ ಹೋದ್ರೆ ನಾವು ಗಿಫ್ಟ್ ಕೊಡ್ಬೇಕಾದ್ರೆ ಸರ್ವಜ್ಞ ಫೋಟೋ ಕೊಡ್ತಕ್ಕಂತ ವಿಚಾರ ಮಾಡೋಣ. ಎಲ್ಲ ಕಡೆ ಕನಕ ಜಯಂತಿ ಅದ, ವಾಲ್ಮೀಕಿ ಜಯಂತಿ ಅದ, ಬಸವ ಜಯಂತಿ ಸುಟಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಈ ಸರ್ವಜ್ಞ ಜಯಂತಿ ನಮಗೂ ಸರ್ಕಾರ ಸುಟಿ ಕೊಡ್ಬೇಕಂತ ವಿಚಾರ, ಅದನ್ನ ವಿಜನ್ ಆಚರಿಸ್ಬೇಕಂತಕ್ಕಂಥ ವಿಚಾರ, ಪುಸ್ತಕ ತರಬೇಕು. ಪ್ರತಿಯೊಬ್ಬರು ಮನೆ ಒಳಗಡೆ ಇವತ್ತನ್ನ ಅಧ್ಯಯನ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಒಂದು ಪುಸ್ತಕ ಇರ್ಬೇಕು, ಎಲ್ಲ ಮನೆ ಒಳಗಡೆ ಒಂದು ಫೋಟೋ ಇರ್ಬೇಕು. ಆ ವಿಚಾರ ಮಾಡ್ಕೊಂಡ ಎಲ್ಲಾದ್ರೂ ಹೋದ ಗಿಫ್ಟ್ ಖಾಲಿ ಕೊಡ್ಬೇಕಾದ್ರೆ ಫೋಟೋ ಕೊಡ್ನ, ಪುಸ್ತಕ ಕೊಡ್ನ, ಅಂದ್ರೆ ಸರ್ವಜ್ಞ ಜಯಂತಿ ಮಾಡಿ ಸಾರ್ಥಕ ಆಗತ್ತ. ಒಂದು ಯಾವ್ದಾದ್ರು ನುಡಿಯನ್ನ ಕಲ್ತ್ರ ನಮ್ಮ ಜೀವನ ಸಾರ್ಥಕ ಅಂತಕ್ಕಂಥ ವಿಚಾರ. ವರ್ಷಗಳು ನಿಮಗೆಲ್ಲ ಹೇಳ್ಯಾರ ನೋಡ್ರಿ. ಇಂಥ ಈ ಒಂದು ಜಾಗ ಭಾಳ ಚಲೋ ಐತ್ರಿ, ಹೊರಗೆ ಭಾಳ ಓಪನ್ ಏರಿಯಾ ಐತಿ. ಆತರ ಬರಾಕ ಹೋಗಾಕ ಇಟ್ಟು ತಾಪ ಆಗತೈತಿ ಅನ್ನುವಂಥದ್ದು ನೀವು ತಲೆ ಇರ್ಬೇಕು. ಆದ್ರೂ ಅನಿವಾರ್ಯ ಅದಕ್ಕೆ ನಾವು ಬೇರೆ ಏನಾರ ವ್ಯವಸ್ಥೆ ಮುಂದಿನ ಈ ದಿನಗಳಲ್ಲಿ ಮಾಡ್ತೀವಿ. ಆದ್ರೆ ಒಟ್ಟಾರೆ ಇಡೀ ಈ ಚಿಕ್ಕೋಡಿ ಏರಿಯಾಗಳು ಬರ್ತಕ್ಕಂಥ ಇಲ್ಲಿ ಈ ಪ್ಲಾಟ್ ತಗೋಬೇಕಾದ್ರೆ 15-20 ಲಕ್ಷ ರೂಪಾಯಿ ಬೇಕಾಗಿತ್ತು. ಆ 15-20 ಲಕ್ಷ ರೂಪಾಯಿಗಳ ಪ್ಲಾಟನ್ನು ಕೊಟ್ಟಿರೋರು ಒಬ್ಬರು ಕುಂಬಾರೇ, ಮಾರುತಿ ಕುಂಬಾರ ಅಂತ ಹೇಳಿ ಸಂಬಂಧವರು ಇಲ್ಲಿ ಬಂದು ಚಿಕ್ಕೋಡಿಯವರು ಸೆಟ್ಲ್ ಆಗ್ಯಾರ. ಅಂದ್ರೆ ಇವನ್ನೆಲ್ಲ ನೆನೆಸ್ಕೋಬೇಕು ನಾವು ಈ ಒಂದು ವೇದಿಕೆ ಮೇಲೆ. ಆಮೇಲೆ ಅದು ಪ್ಲಾಟ್ ಆಯಿತು. ಪ್ಲಾಟ್ ಆದ ನಂತರ ಇದಕ್ಕೊಂದು ನಮ್ಮದೇ ಒಂದು ಕಾರ್ಯಕ್ರಮ ನಡೆಸಕ್ಕೆ ಒಂದು ವೇದಿಕೆ ಬೇಕು, ಒಂದು ಸಮುದಾಯ ಭವನ ಬೇಕಲ್ಲ. ಇದಕ್ಕೆ ನಾವು ಸಹಕಾರ ಮಾಡಿದವರು ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವರು. ಆಮೇಲೆ ಇರ್ತಕ್ಕಂಥ ಒಂದೊಂದು ವಸ್ತುಗಳನ್ನು ದಾನಿಗಳ ಕುಂಬಾರ ಸಮಾಜದವರು ಕೊಟ್ಟಿದ್ದಾರೆ. ಈ ಡಯಾಸ್ ಒಬ್ಬರು ಕೊಟ್ಟರು, ಫ್ಯಾನ್ಗಳು ಒಬ್ಬರು ಕೊಟ್ಟರು. ಆಮೇಲೆ ನಮ್ಮ ಡಾಕ್ಟರ್ ದಯಾನಂದ ನೂಲಿ ಅಂತವರು ಕುಂಬಾರ ಸಮಾಜವನ್ನು ಬಿಟ್ಟು ಹೊರಗಿನವರು, ಚಿಕ್ಕೋಡಿಯವರು, ಡಾಕ್ಟರ್ ಅವರು 1 ಲಕ್ಷ ರೂಪಾಯಿಗಳನ್ನು ನಮ್ಮ ಈ ಒಂದು ಸಮಾಜಕ್ಕೆ ದೇಣಿಗೆ ಕೊಟ್ಟರು. ಇನ್ನು ಈ ನಮ್ಮ ಮಹಾರಾಷ್ಟ್ರ ಕುಂಬಾರ ಡಾಕ್ಟರ್ ಅವರಂತೂ ಅವ್ರು ಎಷ್ಟು ಹೇಳಿದ್ರು ಕಡಿಮೆನ. ಎಲ್ಲಿ ನಮ್ಮ ಗಾಡಿ ಸ್ವಲ್ಪ ಬಂದು ಬಿಡು ಪೊಸಿಷನ್ ಕಾಣ್ತತ್ತಲ್ಲ, ಅಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಬಾಗ್ಲ ಬಡದೀವಿ ಅಂತಂದ್ರೆ ಆ ಗಾಡಿ ಓಡೋದು ಗ್ಯಾರಂಟಿನೇ. ಅಂದ್ರೆ ಅಂತಹ ಒಂದು ಕೊಡುಗೈ ದಾನಿಗಳು ಅದಾರ. ಅದಕ್ಕೆ ಆಮೇಲೆ ಈ